ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಚಾನಲ್ ಮಾನಿಟೈಸ್ ಆಗಿದೆ. ಚಾನಲ್ ಮೇಲೆ ಮಾನಿಟೈಸ್ ಆದಮೇಲೆ ಆ್ಯಡ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಡ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅರ್ನಿಂಗು ಕೂಡ ಸ್ಟಾರ್ಟ್ ಆಗುತ್ತೆ. ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ID ವೆರಿಫಿಕೇಷನ್ಗೆ ಅಂತ ಬರುತ್ತೆ. ಒಂದು $5 ರಿಂದ $10 ಆಯಿತು ಅಂದರೆ ID ವೆರಿಫಿಕೇಷನ್ ಮಾಡಿ ಅಂತ ಮೇಲ್ ಬಂದುಬಿಡುತ್ತೆ ಗೂಗಲ್ ಆ್ಯಡ್ಸೆನ್ಸಿಂದ. ಸೊ ಮೇಲ್ ಬಂದಾಗ ನಾವು ID ವೆರಿಫಿಕೇಷನ್ ಮಾಡ್ತೀವಿ. ID ವೆರಿಫಿಕೇಷನ್ ಮಾಡಿದ ಮೇಲೆ ಸ್ನೇಹಿತರೆ ಒಂದು 24 ಗಂಟೆನೋ ಒಂದು 48 ಗಂಟೆನೋ ಆದಮೇಲೆ ಮತ್ತೊಂದು ಮೇಲ್ ಬರುತ್ತೆ. ID ವೆರಿಫಿಕೇಷನ್ ಮಾಡಿದ ಮೇಲೆ ಪಿನ್ ಸೆಂಡ್ ಆಗಿರೋ ಬಗ್ಗೆ ಒಂದು ಮೇಲ್ ಬರುತ್ತೆ. ಸೊ ಪಿನ್ ಸೆಂಡ್ ಆಗಿದೆ, ಅಡ್ರೆಸ್ ವೆರಿಫಿಕೇಷನ್ ಮಾಡಲಿಕ್ಕೆ ಅಂತ ಪಿನ್ ಸೆಂಡ್ ಆಗುತ್ತೆ. ಸೊ ತುಂಬ ವೀಡಿಯೋಸ್ ಎಲ್ಲ ನೋಡ್ತಿರ್ಬೋದು ನೀವು, ಪಿನ್ ಬಂದಿರೋದು ವಿಡಿಯೋ ಹಾಕಿರ್ತಾರೆ. ಸೊ ಆ ರೀತಿ ಒಂದು ಪಿನ್ ಬರುತ್ತೆ ನಿಮ್ಮ ಅಡ್ರೆಸ್ಗೆ. ಪಿನ್ ಕಳಿಸ್ಕೊಟ್ಟ 21 ದಿನದ ಒಳಗಡೆ ನಿಮ್ಮ ಇದಕ್ಕೆ ಅಡ್ರೆಸ್ಗೆ ಅದು ಬಂದು ಸೇರುತ್ತೆ, ನಿಮ್ಮ ಕೈ ಸೇರುತ್ತೆ. ಸೊ 21 ದಿನದ ಒಳಗಡೆ ಪಿನ್ ಬರಲಿಲ್ಲ, ಕೆಲವೊಮ್ಮೆ ಆಗುತ್ತೆ, ಪಿನ್ ಸೆಂಡ್ ಆದರೂ ಅಡ್ರೆಸ್ಗೆ ತಲುಪಲ್ಲ, ನಮ್ಮ ಕೈ ಸೇರಲ್ಲ. ಸೊ ಆವಾಗ ನಾವು ರೀಸೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದೇ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಚಾನಲ್ ಇದೆ. ಸೊ ಅವ್ರ ಚಾನಲ್ಗೆ ಮಾನಿಟೈಸೇಷನ್ ಎಲ್ಲ ಅಪ್ಲೈ ಆಗಿದೆ. ಅಪ್ಲೈ ಮಾಡಿದ ಮೇಲೆ ಡಾಲರ್ಸ್ ಎಲ್ಲ ಜನ್ರೇಟ್ ಆಗಿ $10 ಆದಮೇಲೆ ID ವೆರಿಫಿಕೇಷನ್ ಅದೆಲ್ಲ ಆಗಿತ್ತು. ಆದಮೇಲೆ ಪಿನ್ ಕೂಡ ಸೆಂಡ್ ಆಗಿತ್ತು, ಬಟ್ ಅವರಿಗೆ ಆ ಪಿನ್ ಕೈ ಸೇರಿಲ್ಲ. ಸೊ ಈಗ ನಾನು ಅದೇ ರೀಸೆಂಡ್ ಮಾಡಿ ಮತ್ತೊಮ್ಮೆ ಪಿನ್ ತರಿಸ್ಕೋಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ಈ ರೀತಿ ಮಾಡಬೇಕು ಅಂದರೆ ಮೊದಲು ನೀವು ಆ್ಯಡ್ಸೆನ್ಸನ್ನು ಲಾಗಿನ್ ಮಾಡ್ಕೋಬೇಕು ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ನೀವು ಆ್ಯಡ್ಸೆನ್ಸನ್ನು ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆನೇ ಒಂದು ನೋಟಿಫಿಕೇಷನ್ ಬಂದಿರುತ್ತೆ, ಆ್ಯಕ್ಷನ್ ರಿಕ್ವೈರ್ಡ್ ಅಂತ. ಸೊ ಇಲ್ಲಿ ನೋಡಿ, ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್. ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ ಇಲ್ಲಿ ಆ್ಯಕ್ಷನ್ ಅಂತ ಬಂದಿರುತ್ತೆ. ಸೊ ಪಿನ್ ಸೆಂಡ್ ಆಗಿತ್ತು ಅಂದರೆ ಇದು ಬಂದುಬಿಟ್ಟಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಸೊ ನೋಡಿ, ID ವೆರಿಫಿಕೇಷನ್ ಇಲ್ಲಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಇದೆ. ಇದರಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಅದೇ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಕೆಳಗಡೆ ನೋಡಿ ಅಡ್ರೆಸ್ ವೆರಿಫಿಕೇಷನ್ ಅಂತ ಇರುತ್ತೆ. ಸೊ ಇದು ನೀಡ್ಸ್ ಅಟೆನ್ಷನ್ ಬಂದಿದೆ. ನೀಡ್ಸ್ ಅಟೆನ್ಷನ್ ಇದೆ, ಇಲ್ಲಿ ಎಂಟರ್ ದ ಪಿನ್ ಅಂತ ಬಂದಿರುತ್ತೆ. ಸೊ ಯಾವಾಗ ಇದು ಮೇಲ್ ಕಳಿಸಿದ್ದಾರೆ ಇಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡಿ. ಸೊ ಇಲ್ಲಿ ಸೆಂಟ್ ನವೆಂಬರ್ 20ನೇ ತಾರೀಕಿಗೆ 2024ರಂದು ಈ ಮೇಲ್ ಸೆಂಡ್ ಆಗಿದೆ, ಅಂದರೆ ಪತ್ರ ಸೆಂಡ್ ಆಗಿದೆ, ಪಿನ್ ಹಾಕಿರೋದು, ಪಿನ್ ಕಳಿಸ್ಕೊಟ್ಟಿದ್ದಾರೆ, ಬಟ್ ಇವ್ರ ಕೈ ಸೇರಿಲ್ಲ. ಸೊ ಏನೋ ಒಂದು ಇಶ್ಯೂ ಆಗಿ ಅಡ್ರೆಸ್ ಸರಿಯಾಗಿಲ್ಲ, ಏನೋ ಆಗಿದೆ. ಸೊ ಹಾಗಾಗಿ ಈಗ ಇವರಿಗೆ ಈ ಪಿನ್ ಬಂದಿಲ್ಲ. ಅಡ್ರೆಸ್ ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಬಟ್ ಆದರೂ ಇವ್ರ ಕೈ ಸೇರಿಲ್ಲ. ಸೊ ಏನೋ ಮಿಸ್ಟೇಕ್ ಆಗಿದೆ. ಬಟ್ ಈಗ ಮತ್ತೊಮ್ಮೆ ನಮಗೆ ರೀಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ 3 ಅಟೆಂಪ್ಟ್ಸ್ ನಮಗಿರುತ್ತೆ. ಸೊ ನಮಗೆ ಪಿನ್ ರೀಚ್ ಆಗಿಲ್ಲ ಅಂದರೆ ನಾವು ರೀಸೆಂಡ್ ಮಾಡಿ ಮತ್ತೊಮ್ಮೆ ಪಿನ್ ತರಿಸ್ಕೋಬೋದು. ಸೊ ಇಲ್ಲಿ ನಾವು ಪಿನ್ ರೀಸೆಂಡ್ ಮಾಡೋಣ. ಸೊ ರೀಸೆಂಡ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಇನ್ನೊಮ್ಮೆ ಅಡ್ರೆಸ್ಸನ್ನು ನೀವು ಸರಿಯಾಗಿ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಇಲ್ಲಿ ರೀಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಡೇಟ್ ಅಡ್ರೆಸ್ ಅಂತ ಬರುತ್ತೆ, ಇಲ್ಲಿ ನೋಡಿ. ಸೊ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕೆ ಹೇಳುತ್ತೆ. ಸೊ ನೀವೇನು ಮಾಡಬೇಕು, ಇನ್ನೊಮ್ಮೆ ಏನೇ ಇರಲಿ ಒಂದು ಸ್ವಲ್ಪ ಮತ್ತೊಮ್ಮೆ ಅಪ್ಡೇಟ್ ಮಾಡಿ, ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿ, ಇನ್ನೊಂದು ಫೋನ್ ನಂಬರ್ ಇದ್ದರೆ ಅದನ್ನು ಹಾಕಿ ಒಂದು ಸ್ವಲ್ಪ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಡಿಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕೆ ಬೇರೆ ಪೇಜ್ಗೆ ಹೋಗುತ್ತೆ. ಸೊ ಅಲ್ಲಿ ನೀವು ಕಂಪ್ಲೀಟ್ ಅಡ್ರೆಸ್ಸನ್ನು ನೋಡಿಕೊಂಡು ಇನ್ನೊಮ್ಮೆ ಅಡ್ರೆಸ್ಸನ್ನು ಸರಿಯಾಗಿ ಹಾಕಿ. ಸೊ ಇಲ್ಲಿ ಅಡ್ರೆಸ್ ಅಂತ ಇರುತ್ತೆ, ಇಲ್ಲಿ ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಕಂಪ್ಲೀಟ್ ಆಗಿ, ಈಗ ನಾನು ಜಸ್ಟ್ ಇದನ್ನು ಎಡಿಟ್ ಮಾಡಿದ್ದೀನಿ. ಸೊ ಎಡಿಟ್ ಮಾಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಕೂಡ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇದೆಲ್ಲ ಏನೂ ಕಾಣ್ತಾ ಇಲ್ಲ ಅಂದರೆ ನೀವು ಇಲ್ಲಿ 3 ಲೈನ್ ತೋರಿಸ್ತಿದೆ ನೋಡಿ ಇಲ್ಲಿ ಮೇಲ್ಗಡೆ. ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಮೆನೂಸ್ ಎಲ್ಲ ತೋರಿಸುತ್ತೆ. ಅದರಲ್ಲಿ ಪೇಮೆಂಟ್ ಸೆಕ್ಷನ್ನಲ್ಲಿ ಪೇಮೆಂಟ್ಸ್ ಇನ್ಫಾರ್ಮೇಷನ್ ಇದೆ, ಆಮೇಲೆ ವೆರಿಫಿಕೇಷನ್ ಚೆಕ್ ಇದೆ. ಸೊ ಪೇಮೆಂಟ್ ಇನ್ಫಾರ್ಮೇಷನಲ್ಲಿ ಹೋದರೂ ನಿಮಗೆ ಈ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಹಾಕಬೇಕು, ನೀಟಾಗಿ ಕರೆಕ್ಟಾಗಿ ಅಡ್ರೆಸ್ ಕಂಪ್ಲೀಟ್ಲಿ ಹಾಕಬೇಕು. ಸೊ ಅದನ್ನು ಹಾಕಿ ಇಲ್ಲಿ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ, ಪೇಮೆಂಟ್ಸ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ. ಈ ಸೆಟ್ಟಿಂಗ್ಸ್ನಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಮ್ಯಾನೇಜ್ ಸೆಟ್ಟಿಂಗ್ಸ್ ಇದೆ. ಈ ಮ್ಯಾನೇಜ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ನೀಟಾಗಿ ಡೀಟೇಲಾಗಿ ಹಾಕಿಬಿಡ್ಬೇಕು. ಒಮ್ಮೆ ಹಾಕಿದರೂ ಕೂಡ ಇನ್ನೊಮ್ಮೆ ನೀವು ಅದನ್ನು ಮಾಡಿ, ದಯವಿಟ್ಟು ಒಮ್ಮೆ ಅಪ್ಡೇಟ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ವೆರಿಫಿಕೇಷನ್ ಮೇಲೆ ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ವೆರಿಫಿಕೇಷನ್ ಚೆಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಇಲ್ಲಿ ಕೊಟ್ಟಿರೋ ನೋಟಿಫಿಕೇಷನ್ ಬಂದಿರೋ ನೋಟಿಫಿಕೇಷನಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಈಗ ಏನು ಮಾಡಬೇಕು ನಾವು, ಇಲ್ಲಿ ರೀಸೆಂಡ್ ಅಂತ ಇದೆ, ಪಿನ್ ಬಂದಿತ್ತು ಅಂದರೆ ಸಬ್ಮಿಟ್ ಮಾಡಲಿಕ್ಕೆ ಅಂತ ಸಬ್ಮಿಟ್ ಆಪ್ಷನ್ ಇರುತ್ತೆ. ಇಲ್ಲಿ 6 ಡಿಜಿಟ್ ಪಿನ್ ಹಾಕಿ ನೀವು ಸಬ್ಮಿಟ್ ಮಾಡಿದರೆ ವೆರಿಫೈ ಆಗಿಬಿಡುತ್ತೆ. ಬಂದಿಲ್ಲ ಅಂದರೆ ರೀಸೆಂಡ್ ಆಪ್ಷನ್ ಇದೆ, ರೀಸೆಂಡ್ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಇಲ್ಲಿ ರೀಸೆಂಡ್ ಆಪ್ಷನ್ ಇದೆ. ಸೊ ರೀಸೆಂಡ್ ಮಾಡೋಕ್ಕಿಂತ ಮುಂಚೆ ನೀವು ಕಂಪಲ್ಸರಿ ನಿಮ್ಮ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಡೇಟ್ ಆದಮೇಲೆ ಇಲ್ಲಿ ರೀಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ 3 ಸರಿ ನೀವು ಈ ರೀಸೆಂಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ನಿಮಗೆ. ಸೊ ರೀಸೆಂಡ್ ಮಾಡಿದ ಮೇಲೆ ಇಲ್ಲಿ ನೋಡಿ ಅಪ್ಡೇಟ್ ಆಗಲಿಕ್ಕೆ ಒಂದು ಸ್ವಲ್ಪ ಇಲ್ಲಿ ನೋಡಿ ಈ ರೀತಿ ಬಂದಿರುತ್ತೆ, ಎ ನ್ಯೂ ಪಿನ್ ವಿಲ್ ಸೂನ್ ಬಿ ಮೇಲ್ಡ್ ಟು ಅಂತ ಇಲ್ಲಿ ಅಡ್ರೆಸ್ ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ನಮ್ಗೆ ಬರುತ್ತೆ. ಸೊ ಇದು ಬಂತು ಅಂದರೆ ಇನ್ನೊಮ್ಮೆ ನಮಗೆ ಒಂದು 24 ಅವರಲ್ಲಿ ನಮ್ಮ ಪಿನ್ ಸೆಂಡ್ ಆಗಿರೋ ಮೇಲ್ ಕೂಡ ಬಂದುಬಿಡುತ್ತೆ. ಸೊ ಬಂತು ಅಂದರೆ ಆ ಮೇಲ್ ನಮಗೆ ಬಂದಿರುತ್ತೆ, ಈ ರೀತಿ ನಾವು ಸೆಂಡ್ ಮಾಡಿದ್ದೀವಿ, ಬಂದು ಕೂಡಲೇ ಹಾಕಿ ಅಂತ ಅವ್ರು ಕಳಿಸಿರ್ತಾರೆ. ಸೊ ಅದು ಬಂತು ಅಂದರೆ ನೀವು ಸಬ್ಮಿಟ್ ಮಾಡ್ಕೋಬೇಕು. ಇಲ್ಲೊಂದು ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ಇದು ಸೆಂಡ್ ಆದಮೇಲೆ ಇಲ್ಲಿ ಪಿನ್ ಆ್ಯಡ್ ಮಾಡಲಿಕ್ಕೆ 6 ಡಿಜಿಟ್ ಪಿನ್ ಹಾಕಿ ಅಂತ ಇಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಸೊ ಸೆಂಡ್ ಆಗುವವರೆಗೂ ನಾವು ವೇಟ್ ಮಾಡಬೇಕು. ಸೊ ಈ ರೀತಿ ನೀವು ಅಡ್ರೆಸ್ ನೋಡಿಕೊಂಡು ಏನೋ ಏನಾದರೂ ಮಿಸ್ಟೇಕ್ ಆಗಿದೆ, ಏನೋ ಒಂದು ಇನ್ನೂ ಮಿಸ್ಟೇಕ್ ಇದೆ ಅಂದರೆ ಮತ್ತೆ ನೀವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಮೇಲ್ ಕಂಪ್ಲೀಟಾಗಿ ಸೆಂಡ್ ಆಗಿದೆ ಅನ್ನೋವರೆಗೂ ನೀವು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಮಾಡಿಕೊಂಡ್ರೆ ಮುಗೀತು. ಸೊ ಅಪ್ಡೇಟ್ ಆಗಿ ಬಂತು ಅಂದರೆ ನೀವು ಮೇಲ್ ಬಂತು, ಆ ಮೇಲ್ ಪತ್ರ ಬಂತು ಅಂದರೆ ಅದರಲ್ಲಿ 6 ಡಿಜಿಟ್ ನಂಬರ್ ಬಂದಿರುತ್ತೆ, ಆ ನಂಬರ್ ಹಾಕಿ ನೀವು ವೆರಿಫೈ ಮಾಡ್ಕೋಬೋದು. ಈಗಾದರೂ ಇಷ್ಟೆಲ್ಲ ಮಾಡಿದ ಮೇಲೂ ಬರಲಿಲ್ಲ ಅಂದರೆ ಇನ್ನೊಮ್ಮೆ ಥರ್ಡ್ ಅಟೆಂಪ್ಟ್ ನಿಮಗೆ ಬಂದಿರುತ್ತೆ. ಸೊ ಥರ್ಡ್ ಅಟೆಂಪ್ಟ್ ಆದರೂ ಬರಲಿಲ್ಲ, ಪಿನ್ಸ್ ರಿಸೀವ್ನೇ ಆಗಲಿಲ್ಲ, ಟೋಟಲಿ 3 ಸರಿ ಹಾಕಿದರೂ ರಿಸೀವ್ ಆಗಲಿಲ್ಲ ಅಂದರೂ ನೀವು ಡೈರೆಕ್ಟ್ ಹೋಗಿ ಮೇಲಿಂದಾನೇ ಪಿನ್ ತರಿಸ್ಕೊಂಡು ಅಲ್ಲಿಂದಾನೇ ವೆರಿಫೈ ಮಾಡ್ಕೋಬೋದು. ಇದೊಂದು ಅವಕಾಶ ಇರುತ್ತೆ. ಇದ್ರ ಬಗ್ಗೆಯೂ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. 3 ಸರಿ 3 ಅಟೆಂಪ್ಟ್ಸ್ ಆದರೂ ಕೂಡ ಮತ್ತೆ ನಾವು ಪಿನ್ ತರಿಸ್ಕೊಂಡು ಯಾವ ರೀತಿ ನಾವು ಅಪ್ಲೈ ಮಾಡಿ ವೆರಿಫೈ ಮಾಡ್ಕೊಳ್ಳೋದು ಅನ್ನೋದು ಕೂಡ ವಿಡಿಯೋ ಹಾಕಿದ್ದೀನಿ. ಬಟ್ 3 ಅವಕಾಶ ಇರುತ್ತೆ ನಿಮ್ಮ ಹತ್ರ. ಸೊ ಪ್ರತಿ ಸರಿ 21 ದಿನಕ್ಕೆ ಒಂದು ಸರಿ ಅಪ್ಡೇಟ್ ಮಾಡಲಿಕ್ಕೆ, 3 ವಾರದ ನಂತರ ಮತ್ತೊಮ್ಮೆ ರೀಸೆಂಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿ ನೀವು ಮಾಡಿಕೊಂಡು ಪಿನ್ ತರಿಸ್ಕೋಬೋದು. ಸೊ ಇದೊಂದು ವಿಡಿಯೋ ಇತ್ತು. ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರಿಗೆ ಈ ರೀತಿ ತೊಂದರೆ ಆಗಿತ್ತು. ಸೊ ಅದನ್ನೇ ವಿಡಿಯೋ ಮಾಡಿ ತಿಳಿಸೋಣ ಅಂತ ಈ ರೀತಿ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಸ್ನೇಹಿತರೆ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಗೆ ಚಾನಲ್ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ಅಥವಾ ಏನಾದರೂ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.